ನಮಸ್ಕಾರ ಫ್ರೆಂಡ್ಸ್, ಯುವನಿಧಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಅಮೌಂಟ್ ಕ್ರೆಡಿಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳದ್ದು ಅಮೌಂಟ್ ಕ್ರೆಡಿಟ್ ಆಗಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಕಮೆಂಟಲ್ಲಿ ತಿಳಿಸಿ. ನೋಡಿರಿ, ಮಾರ್ಚ್ ತಿಂಗಳದ್ದು 25ನೇ ತಾರೀಕಿಂದನೂ ಆಲ್ರೆಡಿ ಎಲ್ರಿಗೂ ಜಮಾ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಜಮಾ ಆಗಿದ್ದನ್ನು ಸ್ಕ್ರೀನ್ಶಾಟ್ ನಾನು ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ, ವಿತ್ ಪ್ರೂಫ್ ನಾನು ಬಂದಿದ್ದೀನಿ ಇವತ್ತು. ಮತ್ತು ಸ್ಟೇಟಸ್ಸು, ಅಪ್ಲಿಕೇಶನ್ ಸ್ಟೇಟಸ್ಸು ಯಾವ ರೀತಿ ಚೆಕ್ ಮಾಡೋದು, ಮತ್ತು ಎಷ್ಟು ಮಂತ್ ದಿನ ಪೆಂಡಿಂಗ್ ಇದೆ, ಎಷ್ಟು ಮಂತ್ ದಿನ ಜಮಾ ಆಗಿದೆ ಅಂತ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನೋಡಿ, ಸೇವಾ ಸಿಂಧುಲಿ ಅಪ್ಲಿಕೇಶನ್ ಯಾವ ಥರ ಚೆಕ್ ಮಾಡೋದು, ಸ್ಟೇಟಸ್ನ ಇನ್ನೂ ಎಷ್ಟು ಮಂತ್ ಬಂದಿದೆ ಅಂತ ಚೆಕ್ ಮಾಡೋಣ. ನೋಡಿರಿ, ಲೆಫ್ಟ್ ಸೈಡಲ್ಲಿ ಲಾಗಿನ್ ಆಗಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವೀಸಸ್ ಅಂತ ಇರುತ್ತೆ. ನೋಡಿರಿ, ಇಲ್ಲಿ ಅಪ್ಲೈ ಫಾರ್ ಸರ್ವೀಸಸ್ ಅಂತ ಇರುತ್ತೆ ನೋಡಿ ಮೇಲೆ, ಅದನ್ನು ಕ್ಲಿಕ್ ಮಾಡಿ ವಿ ಆಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡಲ್ಲಿ ಸರ್ಚ್ ಅಂತ ಬರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ. ಯುವನಿಧಿ ಅಂತ ಸರ್ಚ್ ಮಾಡಿದ್ರೆ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್, ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಇರುತ್ತೆ ಮಿಡಲಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ನೋಡಿ ಫ್ರೆಂಡ್ಸ್, ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, ಯುವನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಅಂತ ಇರುತ್ತೆ. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿ ಪ್ರಿಂಟೌಟ್ ತೊಗೊಂಡಿರ್ತಿರಲ್ಲ PDF-ನ, ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನು ನೋಡಿ ಓಪನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸೆಕೆಂಡ್ ಒನ್ ನೋಡಿರಿ, ಸೆಕೆಂಡ್ ಒನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇದೆ ನೋಡಿ, ಸೆಕೆಂಡ್ ಒನ್ನು IE ಅಂತ ಇರೋದು ನೋಡಿ, ಅದನ್ನು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಎಷ್ಟು ತಿಂಗಳದ್ದು ಜಮಾ ಆಗಿದೆ ಅಂತ ನೋಡೋಣ. ನಾನು ಡಿಸೆಂಬರ್ದು ಇಂದ ಚೆಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೆ ಡಿಸೆಂಬರ್ದು ಅಮೌಂಟ್ ಬಂದಿದೆ, ಬಟ್ ಮೆಸೇಜ್ ಒಂದು ಸ್ವಲ್ಪನೂ ಮೆಸೇಜು ಬಂದಿಲ್ಲ, ಏನೂ ಬಂದಿಲ್ಲ ಅವ್ರಿಗೆ. ಸೊ ಅವ್ರು ಕೇಳ್ತಾಯಿದ್ರು. ಚೆಕ್ ಮಾಡಿದ್ರೆ ನೋಡಿ, ಡೇಟಾ DBT ಪುಸ್ಟ್ ಅಂತ ಬರ್ತಾ ಇದೆ ನೋಡಿರಿ. ಅಮೌಂಟ್ ಸ್ಟೇಟಸ್, ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ, ಬಟ್ ಎಲ್ಲನೂ ಕಂಪ್ಲೀಟ್ ಆಗಿದೆ. DBTನೂ ಪ್ರೊಸೆಸ್ಡ್ ಆಗಿದೆ, ಬಟ್ ಅವರಿಗೆ ಮೆಸೇಜ್ ಬಂದಿಲ್ಲ, ಅಮೌಂಟ್ ಪೇ ಆಗಿದೆ. ಜನವರಿ 2026 ನೋಡಿದ್ರೆ ನೋಡಿ ಫ್ರೆಂಡ್ಸ್, ಏನೂ ತೋರಿಸ್ತಾ ಇಲ್ಲ, ಏನೂ ಶೋ ಆಗ್ತಾ ಇಲ್ಲ. ಅಮೌಂಟ್ ಅವ್ರಿಗೆ ಇನ್ನೂ ಪೇ ಆಗಿಲ್ಲ, ಒಬ್ಬೊಬ್ಬರಿಗೆ ಪೇ ಆಗಿದೆ. ಸೊ ನಿಮಗೂ ಪೇ ಆಗುತ್ತೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ನೋಡಿರಿ, ಫೆಬ್ರವರಿದು ನೋಡೋಣ. ಫೆಬ್ರವರಿದು ನೋಡೋದಾದರೆ ಅದೂ ಅವ್ರಿಗೆ ಪೇ ಆಗಿರಲ್ಲ. ಜನವರಿನೇ ಆಗಿಲ್ಲ ಅಂದರೆ ಅದು ಆಗಿರಲ್ಲ. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ನಿಮಗೂ ಒಂದ್ಸಲ ತೋರಿಸ್ತೀನಿ ನೋಡಿ. ಫೆಬ್ರವರಿ 2026 ನೋಡಿ ಫ್ರೆಂಡ್ಸ್, ರಿಮೈನ್ಸ್ ಸೇಮ್ ಅಂತಲೇ ಇದೆ. ಅದು ಏನೂ ಶೋ ಆಗ್ತಾಯಿಲ್ಲ, ಅವ್ರಿಗಿನ್ನೂ ಜಮಾ ಆಗಿಲ್ಲ. ಸೊ ನಿಮಗೂ ಆಗುತ್ತೆ, ವೇಟ್ ಮಾಡಿ. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಅಪ್ಲಿಕೇಶನ್ ಫಿಲ್ ಮಾಡೋದಂತನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಸೊ ಯಾರೂ ಮಿಸ್ ಮಾಡ್ಕೊಬೇಡ್ರಿ.